ಸ್ನೇಹಿತರೆ, ಕಲಿಯುಗ ಚಾನಲ್ಗೆ ಸ್ವಾಗತ. ನೈಜ ಘಟನೆಯನ್ನ ನಿಮ್ಮ ಮುಂದೆ ತರೋ ನನ್ನ ಪ್ರಯತ್ನಕ್ಕೆ ನಿಮ್ಮ ಬೆಂಬಲ ಇರಲಿ. ಸ್ನೇಹಿತರೆ, ನಮಗೆಲ್ಲ ಜೈಲು ಅನ್ನೋ ಹೆಸರು ಕೇಳಿದ ತಕ್ಷಣ ನಮಗೆಲ್ಲರಿಗೂ ಕಂಬಿಗಳ ಕಠಿಣವಾದ 4 ಗೋಡೆಯ ಮಧ್ಯೆ ಕಳೆಯೋ ಕಷ್ಟಕರವಾದ ಜೀವನ ಮತ್ತು 3 ಹೊತ್ತು ಊಟವನ್ನು ಬಿಟ್ಟರೆ ಬೇರೆ ಯಾವ ಸೌಲಭ್ಯನೂ ಸಿಗೋದಿಲ್ಲ ಅನ್ನೋದು ತಿಳಿದುಕೊಂಡಿದ್ದೇವೆ. ಆದರೆ ಸ್ನೇಹಿತರೆ, ದುಡ್ಡೊಂದಿದ್ದರೆ ಇಲ್ಲಿ ಜೈಲು ಮನೆಯಾಗುತ್ತದೆ. ಬೇಕಾದ ಹಾಗೆ ಬದುಕಬಹುದು. ಅದಕ್ಕೆ ಸಾಕ್ಷಿಯಾಗಿ ಕೆಲವು ವೈರಲ್ ವಿಡಿಯೋಗಳ ಸಾಕ್ಷಿ. ಒಬ್ಬ ಉಗ್ರಗಾಮಿ ಮೊಬೈಲ್ ನೋಡಿಕೊಂಡು ಟಿವಿ ಮುಂದೆ ಆರಾಮಾಗಿ ಚಹಾ ಕುಡಿತಾ ಇದ್ದಾನೆ. ಸದ್ಯಕ್ಕೆ ಹೆಚ್ಚು ಚರ್ಚೆ ಆಗ್ತಾ ಇರೋದು ಉಮೇಶ್ ರೆಡ್ಡಿ ವಿಡಿಯೋ. ಸಿಕ್ಕಾಪಟ್ಟೆ ಹೆಣ್ಣು ಮಕ್ಕಳನ್ನ ತನಗೆ ಬೇಕಾದ ರೀತಿ ಬಳಸಿಕೊಂಡು ಚಿತ್ರಹಿಂಸೆ ಕೊಟ್ಟು ಹತ್ಯೆ ಮಾಡಿದಂಥ ನೀಚ ಜೈಲಲ್ಲಿ ಕಠಿಣ ಶಿಕ್ಷೆಗೆ ಗುರಿಯಾಗಬೇಕಾಗಿದ್ದವ ರಾಜಭೋಗದೊಂದಿಗೆ ಮೊಬೈಲ್ ಹಿಡ್ಕೊಂಡು ಆರಾಮಾಗಿ ಕಾಲ ಕಳೀತಾ ಇದ್ದಾನೆ. ಇದನ್ನೆಲ್ಲ ನೋಡ್ತಾ ಇದ್ದರೆ ಸ್ನೇಹಿತರೆ, ನಮ್ಮ ದೇಶದ ಕಾನೂನು ಸುವ್ಯವಸ್ಥೆ ಇಷ್ಟೇನಾ? ದುಡ್ಡು ಕೊಟ್ಟರೆ ಮಣ್ಣು ತಿನ್ನೋ ಅಧಿಕಾರಿಗಳು. ಏನಿದು ನಮ್ಮ ದೇಶದ ಪರಿಸ್ಥಿತಿ ಅನಿಸುತ್ತೆ. ಸ್ನೇಹಿತರೆ, ಇನ್ನು ಜೈಲಲ್ಲಿ ಆರಾಮಾಗಿ ಕಾಲ ಕಳೀತಿರೋ ಉಮೇಶ್ ರೆಡ್ಡಿ ಮಾಡಿದ ಕೃತ್ಯಗಳು ನೆನಪು ಮಾಡಿಕೊಳ್ಳೋದಾದ್ರೆ ಅತ್ಯಂತ ನೀಚ ಮನಸ್ಸಿರೋ ಪಾಪಿ ಅಂತಾನೆ ಹೇಳ್ಬೋದು. ಸ್ನೇಹಿತರೆ, ಈತ ತನ್ನ ಚಟವನ್ನ ತೀರಿಸಿಕೊಳ್ಳೋಕೆ ಬಳಸಿಕೊಂಡಿದ್ದು ಒಂದಲ್ಲ ಎರಡಲ್ಲ 20 ಹೆಣ್ಣು ಮಕ್ಕಳನ್ನ. ಅದರಲ್ಲಿ ಚಿಕ್ಕ ಹೆಣ್ಣು ಮಕ್ಕಳು ಇದ್ದರು. ಅದರಲ್ಲಿ 18 ಮಹಿಳೆಯರನ್ನ ಕ್ರೂರವಾಗಿ ಹತ್ಯೆ ಮಾಡಿದ್ದಾನೆ. ಆದರೆ ಸ್ನೇಹಿತರೆ, ಈತನಿಗೆ ಶಿಕ್ಷೆ ಆಗಿದ್ದು ಕೆಲವು ಕೇಸ್ಗಳಲ್ಲಿ ಮಾತ್ರ. ಸರಿಯಾದ ಸಾಕ್ಷಿ ಇರದ ಕಾರಣ ಶಿಕ್ಷೆಯಿಂದ ಖುಲಾಸೆಯಾಗಿದ್ದ. ನಮ್ಮ ಕಾನೂನು ಕೆಲವು ವ್ಯವಸ್ಥೆ ತಪ್ಪು ಮಾಡದವರಿಗೆ ಪ್ರಯೋಜನ ಆಗುತ್ತೆ, ಆದರೆ ಕೆಲವು ಸಲ ತಪ್ಪು ಮಾಡಿದ ಇಂಥ ಪಾಪಿಗಳಿಗೂ ಪ್ರಯೋಜನ ಆಗುತ್ತೆ ಸ್ನೇಹಿತರೆ. ಯಾಕೆಂದ್ರೆ ಈ ಪಾಪಿಗೆ ಗಲ್ಲು ಶಿಕ್ಷೆಯನ್ನು ವಿಧಿಸಲಾಗಿತ್ತು. ಆದರೆ ಈತ ನಮ್ಮ ಕಾನೂನಿನ ಪ್ರಯೋಜನವನ್ನು ಪಡ್ಕೊಂಡು ಗಲ್ಲು ಶಿಕ್ಷೆನ ಜೀವವಾದಿ ಶಿಕ್ಷೆಯನ್ನಾಗಿ ಪರಿವರ್ತಿಸಿಕೊಂಡಿದ್ದ. ಸ್ನೇಹಿತರೆ, ಸ್ವಲ್ಪ ಈ ಪಾಪಿ ಹೇಗೆ ಕೃತ್ಯವನ್ನ ಎಸಗುತ್ತಿದ್ದ ಅಂತ ನೋಡೋದಾದ್ರೆ, ಒಂಟಿ ಮಹಿಳೆಯರು ಇರೋ ಮನೆಯನ್ನ ಟಾರ್ಗೆಟ್ ಮಾಡ್ತಿದ್ದ. ಈತನಿಗೆ ಒಂದು ಸಲ ಒಂದು ಮಹಿಳೆ ಮೇಲೆ ಕಣ್ಣು ಬಿತ್ತಾದರೆ ಆ ಮನೆಯ ಸುತ್ತಮುತ್ತ ಓಡಾಡ್ತಿದ್ದ. ಮನೆಯ ಗಂಡಸರು ಎಷ್ಟೊತ್ತಿಗೆ ಹೊರಗಡೆ ಹೋಗ್ತಾರೆ ಅನ್ನೋದನ್ನ ಆತ ಗಮನಿಸ್ತಿದ್ದ. ಮಹಿಳೆಯರು ಒಂಟಿಯಾಗಿದ್ದಾರೆ ಅನ್ನೋದು ಪಕ್ಕಾ ಮಾಡಿಕೊಂಡ ಮೇಲೆ ಬೆಳಿಗ್ಗೆ 11ರಿಂದ ಮಧ್ಯಾಹ್ನ 3 ಗಂಟೆ ಸಮಯದ ಒಳಗೆ ನೀರು ಕೇಳೋ ನೆಪದಲ್ಲಿ ಮಹಿಳೆಯರ ಮನೆಗೆ ನುಗ್ತಾ ಇದ್ದ. ಮನೆಯೊಳಗೆ ಎಂಟ್ರಿ ಕೊಡ್ತಾ ಇದ್ದಂತೆ ಈತನ ವರ್ಷ ಶುರು ಮಾಡ್ತಾ ಇದ್ದ. ಚಾಕು ತೋರಿಸಿ ಆ ಮಹಿಳೆಯರನ್ನ ವಿವಸ್ತ್ರಗೊಳಿಸಿ ಕೈ ಕಾಲು ಕಟ್ಟು ಹಾಕಿ ಕ್ರೂರವಾಗಿ ಅತ್ಯಾಚಾರವೆಸಗ್ತಾ ಇದ್ದ. ಆ ಮಹಿಳೆಯ ಜೀವವನ್ನ ನಿರ್ದಾಕ್ಷಿಣ್ಯವಾಗಿ ತೆಗೆದು ಬಿಡ್ತಾ ಇದ್ದ. ಅವರ ಚಿನ್ನಾಭರಣವನ್ನ ದೋಚ್ತಾ ಇದ್ದ. ಆದರೆ ಸ್ನೇಹಿತರೆ, ಈತ ಈ ಕೃತ್ಯವನ್ನ ಹಣಕ್ಕೋಸ್ಕರ ಆಗ್ಲಿ ಚಿನ್ನಕ್ಕೋಸ್ಕರ ಆಗ್ಲಿ ಮಾಡ್ತಾ ಇರಲಿಲ್ಲ. ಹಣಕ್ಕೋಸ್ಕರ ಈ ಕೃತ್ಯ ಮಾಡಿದ್ದಾರೆ ಅನ್ನೋ ತರ ಬಿಂಬಿಸ್ತಾ ಇದ್ದ ಅಷ್ಟೇ. ಈತ ಒಬ್ಬ ಸೈಕೋ ಕಿಲ್ಲರ್ ಆಗಿದ್ದ. ಹೆಣ್ಣು ಮಕ್ಕಳನ್ನ ನೋಡಿದರೆ ಅತಿ ಕೆಟ್ಟ ಕ್ರೂರವಾಗಿ ಅತ್ಯಾಚಾರ ಎಸಗೋ ಮನಸ್ಥಿತಿಯನ್ನು ಹೊಂದಿದ್ದ. ಸ್ನೇಹಿತರೆ, ಈತನ ಹಿನ್ನೆಲೆಯನ್ನ ನೋಡೋದಾದರೆ ಈತ 1969ರಲ್ಲಿ ಚಿತ್ರದುರ್ಗದ ಬಸಪ್ಪ ಮಾಳಿಗೆ ಅನ್ನೋ ಊರಲ್ಲಿ ಹುಟ್ಟಿದ್ದು. ವಿಪರ್ಯಾಸ ಏನೆಂದರೆ ಈತ ನಮ್ಮ ದೇಶ ಕಾಯೋ ಸೈನಿಕನಾಗಿದ್ದ. ಜಮ್ಮು ಕಾಶ್ಮೀರದಲ್ಲಿ ಕರ್ತವ್ಯ ನಿರತನಾಗಿದ್ದ. ಜಮ್ಮುವಿನಲ್ಲಿ ಒಬ್ಬ ಕಮಾಂಡೋರ್ ಮನೆಯ ಕಾವಲಿಗೆ ಅಂತ ಈತ ಇದ್ದಾಗ ಆ ಕಮಾಂಡೋರ್ ಮಗಳ ಮೇಲೆ ಕೃತ್ಯ ಎಸಗೋಕೆ ಪ್ರಯತ್ನ ಪಟ್ಟಿದ್ದ. ಈತನನ್ನ ಅಲ್ಲಿಂದ ಒದ್ದು ಓಡಿಸಲಾಗಿತ್ತು. ಈತ ಊರಿಗೆ ಬಂದವನೇ ಹೇಗೋ ಲಂಚದಿಂದನೋ ಅಥವಾ ಕಾನೂನಿಗೆ ಮಣ್ಣೆರಚೋ ಪೊಲೀಸ್ ಕಾನ್ಸ್ಟೇಬಲ್ ಆಗಿ ಸೆಲೆಕ್ಟ್ ಆಗಿ ಬಿಡ್ತಾನೆ. ಮಧ್ಯಪ್ರದೇಶದಲ್ಲಿ ಟ್ರೈನಿಂಗ್ ಮುಗಿಸಿ ಕರ್ನಾಟಕಕ್ಕೆ ವಾಪಸ್ ಆಗ್ತಾನೆ. ಆದರೆ ಬಂದವನೇ ತನ್ನ ವರಸೆಯನ್ನ ಮತ್ತೆ ಶುರು ಮಾಡಿಕೊಂಡಿದ್ದ. 1996ರಲ್ಲಿ ಚಿತ್ರದುರ್ಗದ KEB ಕಾಲೋನಿಯಲ್ಲಿ ಒಂದು ಹೈಸ್ಕೂಲ್ ಹುಡುಗಿ ಮೇಲೆ ಕೃತ್ಯ ಎಸಗೋಕೆ ಪ್ರಯತ್ನ ಪಡ್ತಾನೆ. ಆದರೆ ಆಕೆ ಈತನಿಗೆ ಕಲ್ಲಿನಿಂದ ಹೊಡೆದು ಹೇಗೋ ಬಚಾವಾಗ್ತಾಳೆ. ಆದರೆ ಸ್ನೇಹಿತರೆ, ಈತ ಅಷ್ಟಕ್ಕೆ ಸುಮ್ಮನಾಗೋದಿಲ್ಲ. 1996ರಲ್ಲಿ ಅದೇ ಕಾಲೋನಿಯ ಅದೇ ಜಾಗದಲ್ಲಿ 16 ವರ್ಷದ ರೂಪ ಅನ್ನೋ ಹುಡುಗಿಯನ್ನ ಅತ್ಯಾಚಾರ ಮಾಡಿ ಪ್ರಾಣ ತೆಗಿತಾನೆ. ಆದರೆ ಈ ಘಟನೆಯಾಗಿ 1 ತಿಂಗಳಿಗೆ ಈತನನ್ನ ಅರೆಸ್ಟ್ ಮಾಡಲಾಗುತ್ತೆ. ಈತನೇ ಈ ಕೃತ್ಯ ಮಾಡಿದ್ದು ಅನ್ನೋದು ಮೊದಲು ಕಲ್ಲಲ್ಲಿ ಹೊಡೆದು ಪಾರಾಗಿದ್ದ ಹುಡುಗಿ ಗುರುತಿಸುತ್ತಾಳೆ. ಆದರೆ ಸ್ನೇಹಿತರೆ, ಈತ ಎಂತ ಖತರ್ನಾಕ್ ಅಂದ್ರೆ ಬಳ್ಳಾರಿ ಜೈಲಿಗೆ ಈತನನ್ನ ಶಿಫ್ಟ್ ಮಾಡುವಾಗ ಪೊಲೀಸರಿಂದ ಎಸ್ಕೇಪ್ ಆಗಿಬಿಡ್ತಾನೆ. ಪರಾರಿ ಆದವನೇ 1997ರಲ್ಲಿ ಇನ್ಕಮ್ ಟ್ಯಾಕ್ಸ್ ಆಫೀಸರ್ ಹೆಂಡತಿಯೊಬ್ಬರ ಮೇಲೆ ಕೃತ್ಯವನ್ನ ಎಸಗ್ತಾನೆ. ನಂತರ ಅಹಮದಾಬಾದ್ನಲ್ಲಿ ಓರ್ವ ಹುಡುಗಿಯ ಪ್ರಾಣವನ್ನ ತೆಗಿತಾನೆ. ಸ್ನೇಹಿತರೆ, ನಂತರ ಬರೋಡದಲ್ಲಿ 2 ಹುಡುಗಿಯರ ಮೇಲೆ ಕೃತ್ಯವನ್ನ ಎಸಗ್ತಾನೆ. ಕುಣಿಗಲ್ಲಲ್ಲಿ ಒಬ್ಬಳು ವಿಧವೆಯನ್ನ ಹತ್ಯೆ ಮಾಡ್ತಾನೆ. ಕೊನೆಗೂ ಪೀಣ್ಯದಲ್ಲಿ ಈತನನ್ನ ಮತ್ತೆ ಬಂಧಿಸಲಾಗುತ್ತೆ. ಆದರೆ ಸ್ನೇಹಿತರೆ, ಈತ ಯಾವ ರೀತಿ ಮನುಷ್ಯನೋ ಗೊತ್ತಿಲ್ಲ. ಅರೆಸ್ಟ್ ಆದ 24 ಗಂಟೆಗಳಲ್ಲಿ ಮತ್ತೆ ಎಸ್ಕೇಪ್ ಆಗಿ ಬಿಡ್ತಾನೆ. ಸ್ನೇಹಿತರೆ, ಈತ ಎಂತ ಕಂತ್ರಿನರಿ ಬುದ್ಧಿಯವನು ಗೊತ್ತಾಗಲ್ಲ. ಮತ್ತೆ ಪೀಣ್ಯದಲ್ಲಿ
37 ವರ್ಷದ ಜಯಶ್ರೀ ಅನ್ನೋ ಮಹಿಳೆಯನ್ನ ಅತ್ಯಾಚಾರ ಮಾಡಿ ಆಕೆಯನ್ನ ಹತ್ಯೆ ಮಾಡಿಬಿಡ್ತಾನೆ. ಹತ್ಯೆ ಮಾಡಿದ ಮೇಲೂ ಆಕೆಯ ಮೇಲೆ ಅತ್ಯಾಚಾರ ಕಿಳಿತಾನೆ. ಆಗ ಆ ಮಹಿಳೆಯ ಚಿಕ್ಕ ಮಗ ಸ್ಕೂಲ್ ಮುಗಿಸಿ ಬಂದು ಈತನ ಕೃತ್ಯವನ್ನ ನೋಡ್ತಾನೆ. ಚಿಕ್ಕ ಹುಡುಗನಿಗೆ ನಿಮ್ಮ ಅಮ್ಮನ ಮೈ ಮೇಲೆ ದೆವ್ವ ಬಂದಿದೆ ಅಂತ ಹೇಳಿ ಅಲ್ಲಿಂದ ಪರಾರಿ ಆಗ್ತಾನೆ. ಅದಾದ ನಂತರ ಮತ್ತೊಂದು ಕೃತ್ಯಕ್ಕೆ ಮುಂದಾಗಿರ್ತಾನೆ ಪೀಣ್ಯದಲ್ಲಿ. ಆಗ ಅಲ್ಲಿದ್ದವರು ಆತನನ್ನ ಗುರುತಿಸ್ತಾರೆ. ತಕ್ಷಣ ಈತ ಮೊದಲ ಮಹಡಿಯಿಂದ ಕೆಳಗೆ ಹಾರಿ ತಪ್ಪಿಸಿಕೊಳ್ಳಕ್ಕೆ ಪ್ರಯತ್ನ ಪಡ್ತಾನೆ. ಆದ್ರೆ ಅಲ್ಲಿದ್ದ ಜನ ಈತನನ್ನ ಹಿಡಿತಾರೆ. ಪೊಲೀಸರು ಅರೆಸ್ಟ್ ಮಾಡ್ತಾರೆ. ಸ್ನೇಹಿತರೆ, ಆಗ ಈತನ ಬ್ಯಾಗ್ ಅನ್ನು ಪರಿಶೀಲನೆ ಮಾಡಿದಾಗ ಬ್ಯಾಗ್ನ ತುಂಬಾ ಮಹಿಳೆಯರ ಒಳ ಉಡುಪುಗಳನ್ನೇ ತುಂಬಿಕೊಂಡಿರ್ತಾನೆ. ಎಂತ ಸೈಕೋ ಅನ್ನೋದು ಇದರಲ್ಲಿ ಅರ್ಥ ಆಗುತ್ತೆ. ಆದರೆ ಸ್ನೇಹಿತರೆ, ಈತನ ಹಿಸ್ಟ್ರಿ ಹೇಳ್ತಾ ಹೋದರೆ ಬೆರಗಾಗೋದು ಪಕ್ಕ. ಈತ 1999ರಲ್ಲಿ ಮತ್ತೆ ಪೊಲೀಸರಿಗೆ ಚಳ್ಳೆ ಹಣ್ಣು ತಿನ್ನಿಸಿ ಪರಾರಿ ಆಗ್ತಾನೆ. ಆದರೆ ಸ್ನೇಹಿತರೆ, ಮತ್ತೆ ಈತನ ಬಂಧನ ಸ್ವಲ್ಪ ದಿನದಲ್ಲೇ ಆಗುತ್ತೆ. ಸ್ನೇಹಿತರೆ, 2002ರಲ್ಲಿ ಶೌಚಾಲಯಕ್ಕೆ ಹೋಗೋ ನೆಪದಲ್ಲಿ ಮತ್ತೆ ಈತ ಎಸ್ಕೇಪ್ ಆಗಿಬಿಡ್ತಾನೆ. ಎಸ್ಕೇಪ್ ಆದ ಗ್ಯಾಪಲ್ಲಿ ಮತ್ತೆ 3 ಹೆಣ್ಣು ಮಕ್ಕಳ ಪ್ರಾಣವನ್ನ ತೆಗಿತಾನೆ. ಸ್ನೇಹಿತರೆ, ಕೊನೆಗೂ ಈತನನ್ನ ಬೆಂಗಳೂರಲ್ಲಿ ಕಟಿಂಗ್ ಶೇವಿಂಗ್ಗೆ ಅಂತ ಹೋದಾಗ ಒಬ್ಬ ಆಟೋ ಡ್ರೈವರ್ ಈತನನ್ನ ಗಮನಿಸಿ ಫಾಲೋ ಮಾಡಿ ಪೊಲೀಸರಿಗೆ ಮಾಹಿತಿ ನೀಡಿ ಕೊನೆಗೂ ಈತನನ್ನ ಬಂಧಿಸ್ತಾರೆ. ಸ್ನೇಹಿತರೆ, 4-5 ಬಾರಿ ಪೊಲೀಸರಿಗೆ ಚಳ್ಳೆ ಹಣ್ಣು ತಿನ್ನಿಸಿದ ಈತ 2006ರಲ್ಲಿ ಈತನಿಗೆ ಗಲ್ಲು ಶಿಕ್ಷೆ ಪ್ರಕಟವಾಗಿತ್ತು. ಆದರೆ ಈತನ ಕೆಲವು ಕಾನೂನು ಪ್ರಯತ್ನದಿಂದಾಗಿ 2022ರಲ್ಲಿ ಗಲ್ಲು ಶಿಕ್ಷೆ ವಜಾಗೊಂಡು ಜೀವಾವಧಿ ಶಿಕ್ಷೆಗೆ ಗುರಿಯಾಗ್ತಾನೆ. ಆದರೆ ಈತ ಜೈಲಲ್ಲೂ ಆರಾಮಾಗಿ ಜೀವನ ಸಾಗಿಸ್ತಾ ಇರೋದು ನಮ್ಮ ದೇಶದ ಕಾನೂನು ಅಥವಾ ಅಧಿಕಾರಿಗಳ ವೈಫಲ್ಯ ಅಂತಾನೆ ಹೇಳ್ಬೋದು. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ವಿಷಯ. ಮಾಹಿತಿ ತಪ್ಪಿದ್ದಲ್ಲಿ ಕ್ಷಮೆ ಯಾಚಿಸ್ತೇನೆ. ಮಾಹಿತಿ ಇಷ್ಟ ಆದರೆ ನಮ್ಮ ಚಾನಲನ್ನು ಬೆಂಬಲಿಸಿ. ಧನ್ಯವಾದ.